ಸುದ್ದಿ ಕಡೆಗೆ ಹೋಗೋಣ. ಸಂಕಲ್ಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರಿಬ್ಬರೂ ಕೂಡ ಸೇರಿಕೊಂಡು ಇಡೀ ಸರ್ಕಾರ ತನ್ನ ಸಂಕಲ್ಪವನ್ನು ಮಾಡಿದೆ. ಒಂದು, ತಮಗೆ ಕೊಟ್ಟಿರುವಂತಹ ಅಧಿಕಾರದ ಅವಧಿಯಲ್ಲಿ ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೀತೇವೆ, ಮುಂದೆಯೂ ಕೂಡ ನಡೆಯಲಿದ್ದೇವೆ ಅನ್ನುವ ಸಂಕಲ್ಪ. ಕೊಟ್ಟ ಭರವಸೆಗಳಲ್ಲಿ ಆಲ್ಮೋಸ್ಟ್ ಅರ್ಧದಷ್ಟು ಈಡೇರಿಸಿಯಾಗಿದೆ, ಉಳಿದ ಅರ್ಧವನ್ನು ಕೂಡ ಮುಂದಿನ 2 ವರ್ಷಗಳಲ್ಲಿ ಪೂರೈಸ್ತೀವಿ ಅನ್ನುವಂಥ ಸಂಕಲ್ಪ. ಆದರೆ ಈ ಸಂಕಲ್ಪದ ಜೊತೆಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಸಂಕಲ್ಪ ತೊಟ್ಟಿರುವಂತಹ ಕಾಂಗ್ರೆಸ್ ನಾಯಕರುಗಳ ಇವತ್ತು ನಡೆಸಿರುವಂತಹ ಸಮಾವೇಶ ಮತ್ತು ಆ ಸಮಾವೇಶದ ಸುತ್ತಲೂ ನಡೆದಿರುವಂತಹ ರಾಜಕೀಯ ಬೆಳವಣಿಗೆಗಳು ಏನೇನಿದ್ದಾವೆ ಅನ್ನೋದನ್ನ ಈ ವರದಿ ಮೂಲಕ ತೋರಿಸ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ 55 ಲಕ್ಷ ಕೋಟಿ ಇಷ್ಟು ಹಣ ಈ ರಾಜ್ಯದ ಜನತೆಗೆ ಅಭಿವೃದ್ಧಿಗೆ ಖರ್ಚಾಗಿದೆ, ಸಾಮಾಜಿಕ ನ್ಯಾಯಕ್ಕೆ ಖರ್ಚಾಗಿದೆ. ಪ್ರಣಾಳಿಕೆಯಲ್ಲಿ ಹೇಳಿದಂತ ಭರವಸೆಗಳನ್ನು ಕೂಡ ಈಡೇರಿಸಿ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿದ್ದೇವೆ. ಇವರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಲ್ಲ, ಡಬಲ್ ಗೌರ್ಮೆಂಟ್ ಇದ್ದಲ್ಲ, ಡಬಲ್ ಇಂಜಿನ್ ಗೌರ್ಮೆಂಟ್, ಇಂಥದೊಂದು ಕೆಲಸ ನೀವು ಮಾಡಕ್ ಆಗ್ಲಿಲ್ಲ. ತುಮಕೂರು ಇಂದು ಸಂಪೂರ್ಣ ಕಾಂಗ್ರೆಸ್ ಮಯವಾಗಿತ್ತು. ಸರ್ಕಾರಕ್ಕೆ 3 ವರ್ಷ ತುಂಬಿದ ಸಂಭ್ರಮವನ್ನ ಕೈನಾಯಕರು ಭರ್ಜರಿಯಾಗಿ ಆಚರಿಸಿಕೊಂಡಿದ್ದಾರೆ. ಆದರೆ ಈ ಸಂಭ್ರಮವನ್ನ ಜನರ ಜೊತೆ ಆಚರಿಸಲು ನಿರ್ಧರಿಸಿದ್ದ ಸರ್ಕಾರ ಭೂ ಗ್ಯಾರಂಟಿಯ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ಹಂಚುವ ಮೂಲಕ ತಮ್ಮದೇ ಜಮೀನಿನ ದಾಖಲೆಗಾಗಿ ಒದ್ದಾಡುತ್ತಿದ್ದ ಜನರ ದಶಕಗಳ ಕನಸನ್ನ ನನಸು ಮಾಡಿದೆ. ತುಮಕೂರಿನ ಸಾಧನಾ ಸಮಾವೇಶದಲ್ಲಿ ಕಂದಾಯ ಇಲಾಖೆಯ ಭೂ ಗ್ಯಾರಂಟಿ ಹೆಸರಿನಲ್ಲಿ 1,52,492 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಲಾಯಿತು. ಇನ್ನು ರಾಜ್ಯ ಸರ್ಕಾರ ಈಗಾಗಲೇ ಆರಂಭಿಸಿರುವ ಇ ಪೌತಿ ಅಭಿಯಾನದಡಿ ಸುಮಾರು 13.33 ಲಕ್ಷ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಅದರ ವಾರಸುದಾರರಿಗೆ ಪೌತಿ ಖಾತೆಗಳನ್ನು ಮಾಡಿಕೊಡಲಾಗಿದೆ. ದರಖಾಸ್ತು ಪೋಡಿ ಯೋಜನೆಯಡಿ 2.5 ಲಕ್ಷ ಮಂಜೂರುದಾರರಿಗೆ ಪೋಡಿ ಮಾಡಿಕೊಡಲಾಗಿದ್ದು, ಪೋಡಿ ಮುಕ್ತ ಅಭಿಯಾನದಡಿ 1,570 ಪೋಡಿದಾರರಿಗೆ ದಾಖಲೆ ವಿತರಣೆ ಮಾಡಲಾಯಿತು. ತುಮಕೂರು ಜಿಲ್ಲೆಯೊಂದರಲ್ಲೇ 21,529 ಕಂದಾಯ ಗ್ರಾಮ ಹಕ್ಕುಪತ್ರಗಳ ವಿತರಣೆ ಮಾಡುವ ಮೂಲಕ ಸರ್ಕಾರ ಗಿನ್ನೆಸ್ ದಾಖಲೆ ಬರೆದಿದೆ. ತುಮಕೂರು ಜಿಲ್ಲೆ 21,529 ಜನರ ಹಕ್ಕುಪತ್ರಗಳನ್ನು ಅಪ್ಲೋಡ್ ಮಾಡಿದೆ. ಇದು ಗಿನ್ನೆಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ನೋಂದಾಯಿತವಾಗಿದೆ. ಇದು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ವಿಷಯ. 50-60 ವರ್ಷ ಆದ್ರೂ ಅವರಿಗೆ ಪೋಡಿ ಆಗಿಲ್ಲ, ಪಾಣಿ ಆಗಿಲ್ಲ. ಇವತ್ತು ಅವರಿಗೆ ನಾವೇ ಹೋಗಿ ಅವ್ರ ಜಮೀನಿಗೆ ಸರ್ವೆ ಮಾಡಿ ಸ್ಕೆಚ್ ಮಾಡಿಕೊಟ್ಟಿದ್ದೇವೆ. ಸರ್ವೆ ಸ್ಕೆಚ್ ಜೊತೆಗೆ ಟಿಪ್ಪಣಿ, ಅದಕ್ಕೆ ಬೇಕಾದಂತ ಆಕಾರ ಬಂದು ಹಾಗೂ ಅವೆಲ್ಲ ದಾಖಲೆಗಳನ್ನ ರೆಡಿ ಮಾಡಿ ಅದರ ಜೊತೆಗೆ ಅವರ ಹೆಸರಿಗೇನೆ ಪಾಣಿ RTC ಅನ್ನು ಕೂಡ ಮಾಡಿ ಎಲ್ಲ ದಾಖಲೆಗಳ ಸಮೇತ ಇವತ್ತು ಅವರಿಗೆ 50 ವರ್ಷದಿಂದ ಆಗದೇ ಇದ್ದಂತ ಕೆಲಸ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೇವೆ. ಸರ್ಕಾರದ ಸಾಧನಾ ಸಮಾವೇಶದ ವೇದಿಕೆಯಲ್ಲೇ 630 ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಜೊತೆಗೆ ಹೊಲಿಗೆ ಯಂತ್ರಗಳು, ಪ್ರತಿಭಾನ್ವಿತ ಮಕ್ಕಳಿಗೆ ಲ್ಯಾಪ್ಟಾಪ್ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳ ಸವಲತ್ತುಗಳನ್ನು ವಿತರಣೆ ಮಾಡಲಾಯಿತು. ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ, DK ಶಿವಕುಮಾರ್ ಅವರು ನುಡಿದಂತೆ ನಡೆದಿದ್ದಾರೆ ಅಂತೇಳಿ ಈ ರಾಜ್ಯದ ಜನತೆಗೆ ತುಮಕೂರಿನಿಂದ ಹೇಳಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜನತೆಗೆ ಒಳ್ಳೆಯ ಆಡಳಿತ ನೀಡುವತ್ತ ಹೆಜ್ಜೆಯನ್ನು ದಾಪಕಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ ಇರಬಹುದು, ಬೇರೆ ಬೇರೆ ಇಲಾಖೆಗಳು ಕೂಡ ಸಾಕಷ್ಟು ಜನಪರ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಮುನ್ನೋಗ್ತಾ ಇದ್ದೇವೆ. ಇಡೀ ಸಮಾವೇಶದ ಪ್ರಮುಖ ಆಕರ್ಷಣೆಯಾಗಿದ್ದದ್ದು ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸುತ್ತಲೇ ದೊಡ್ಡ ದೊಡ್ಡ ಹಾರಗಳನ್ನು ಹಾಕಿ ಸನ್ಮಾನಿಸಲಾಯಿತು. ಸರ್ಕಾರದ ಸಾಧನೆಗಳ ಅನಾವರಣ ಮಾಡಿದ ಸಿಎಂ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ 592 ಭರವಸೆಗಳ ಪೈಕಿ 250ಕ್ಕೂ ಹೆಚ್ಚು ಭರವಸೆ ಈಡೇರಿಸಿದ್ದೇವೆ. 5 ಗ್ಯಾರಂಟಿಗಳ ಜೊತೆ ಪ್ರಣಾಳಿಕೆಯ ಭರವಸೆಗಳನ್ನೂ ಈಡೇರಿಸಿದ್ದೇವೆ ಎಂದರು. ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಎಂಬುದನ್ನು ಒತ್ತಿ ಒತ್ತಿ ಹೇಳಿದರು. ಸೂಚಿಸತಕ್ಕಂಥ ಮ್ಯಾನಿಫೆಸ್ಟೋವನ್ನ
ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ಈಗ ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ವಿರೋಧ ಪಕ್ಷದವರು, ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗ್ತವೆ, ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗ್ತವೆ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾವು ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಜನತೆಗೆ ಕೊಟ್ಟಿದ್ದಂಥ ಪ್ರಣಾಳಿಕೆಯಲ್ಲಿ ಹೇಳಿದ್ದಂಥ ಭರವಸೆಗಳನ್ನು ಕೂಡ ಈಡೇರಿಸಿ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿದ್ದೇವೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದರಂತೆ ನಾವು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಭೇದ ಭಾವ ಮಾಡದೇನೆ ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದೇ ವೇದಿಕೆಯಲ್ಲಿ ನಿಂತು ಕೇಂದ್ರ ಸರ್ಕಾರದ ವಿರುದ್ಧ ಅಬ್ಬರಿಸಲು ಸಿಎಂ ಸಿದ್ದರಾಮಯ್ಯ ಮರೆಯಲಿಲ್ಲ. ಮನಮೋಹನ್ ಸಿಂಗ್ ಕಾಲದಲ್ಲಿ ಪೆಟ್ರೋಲ್ ಬೆಲೆ 40 ರೂಪಾಯಿ ಇದ್ದದ್ದು ಈಗ ಮೋದಿ ಕಾಲದಲ್ಲಿ 109 ರೂಪಾಯಿ ಆಗಿದೆ. ಅಮೆರಿಕಾದೊಂದಿಗೆ ವ್ಯಾಪಾರ ಒಪ್ಪಂದದಿಂದಾಗಿ ಆರ್ಥಿಕತೆ ಏರುಪೇರಾಗ್ತಿದೆ ಎಂದು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳನ್ನು ಟೀಕಿಸಿದ್ರು. ಅಲ್ಲದೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಕಾರಣಕ್ಕೆ 22 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಮರುಪರೀಕ್ಷೆಯ ಆಘಾತಕ್ಕೆ ಸಿಲುಕಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರವೇ ಕಾರಣ ಎಂದು ಸಿದ್ದರಾಮಯ್ಯ ಗುಡುಗಿದ್ರು. ಭಾರತೀಯ ಜನತಾ ಪಕ್ಷದ ರೀತಿಯಲ್ಲಿ ವಿಷ ಇಂತಕ್ಕಂಥ ದ್ವೇಷದ ಬೆಂಕಿಯನ್ನು ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅವರು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ದ್ವೇಷವನ್ನ ಹಚ್ಚಿ ಬೆಂಕಿ ಹಚ್ಚಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ, 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಒಂದು ಗ್ಯಾಸ್ ಸಿಲಿಂಡರ್ ಮನೆಗೆ ಬಳಕೆಗೆ ಮಾಡತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ? 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ಅದು ಲೀಕ್ ಆಯಿತು. ಈಗ ಪರೀಕ್ಷೆ ಮುಂದೂಡಿದ್ದಾರೆ. ಅನೇಕ ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ಈ ಆತ್ಮಹತ್ಯೆಗೆ ನೇರ ಕಾರಣ ಕೇಂದ್ರ ಸರ್ಕಾರ. ಇನ್ನು ಬೆಳಿಗ್ಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಮುಗಿಸಿ ನೇರವಾಗಿ ತುಮಕೂರಿಗೆ ಬಂದಿದ್ದ ಡಿಕೆ ಶಿವಕುಮಾರ್ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು. ಟೀಕೆಗಳು ಸಾಯುತ್ತವೆ, ಮಾಡಿರೋ ಕೆಲಸಗಳು ಉಳಿಯುತ್ತವೆ, 2028ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ, ಬರೆದಿಟ್ಟುಕೊಳ್ಳಿ ಅಂತ ಸವಾಲು ಹಾಕಿದ್ರು. ನಮ್ಮ ಗ್ಯಾರಂಟಿಯನ್ನ ಗಮನದಲ್ಲಿಟ್ಕೊಂಡು ಅವರ ಬದುಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಮ್ಮ ಗ್ಯಾರಂಟಿಯನ್ನ ಇವತ್ತು ಕಾಪಿಯನ್ನ ಮಾಡಿಕೊಂಡು ಅವರು ಕೂಡ ನಮ್ಮ ದಾರಿಯನ್ನೇ ಇವತ್ತು ಹಿಡಿದು ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ನಾನು ಬಿಜೆಪಿ ಜನತಾದಳದ ಸ್ನೇಹಿತರುಗಳು ಕೇಳ್ತೀನಿ ಇಷ್ಟೇ, ಕೋವಿಡ್ ಅಲ್ಲಿ ಸತ್ತಂತ ಜನರಿಗೆ, ಕೋವಿಡ್ ಅಲ್ಲಿ ನರಳಂತ ಜನರಿಗೆ ನಿಮ್ ಕೈಲಿ ಸರಿಯಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡಕ್ಕಾಗ್ಲಿಲ್ಲ. ನಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ, ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ಜನತಾದಳ ಬಿಜೆಪಿ ಇಬ್ರು ಸೇರಿ ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಿಮ್ಮ ಬದುಕಿನ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ಕಾರವನ್ನು ಕೊಟ್ಟಿದ್ದೇವೆ, ಅದನ್ನ ಉಳಿಸ್ಕೊಂಡು ಹೋಗ್ತೇವೆ.
ಸರ್ಕಾರವೇನೋ ಸಾಧನಾ ಸಮಾವೇಶ ಮಾಡಿತು, ಹಕ್ಕುಪತ್ರಗಳನ್ನೂ ಕೊಡ್ತು. ಆದ್ರೆ ಪ್ರತಿಪಕ್ಷಗಳು ಮಾತ್ರ ಟೀಕೆ ಮಾಡುವುದನ್ನ ಬಿಡಲಿಲ್ಲ. ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ, ಸಾಲ ಮಾಡಿದ್ದೇ ಗಿನ್ನೆಸ್ ದಾಖಲೆಯ ಅಂತೆಲ್ಲ ಟೀಕೆ ಮಾಡಿದ್ರು. ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ನಂತರ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸುಮಾರು 2023-24 2 ವರ್ಷದಲ್ಲಿ 5,000ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಇದು ಸಾಧನೆ. ಬರೀ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ದುರುದ್ದೇಶದಿಂದನೇ ಈ ರಾಜ್ಯದಲ್ಲಿ ಆಡಳಿತ ಮಾಡುವಂಥದ್ದಾಗ್ತಿದೆ. ತುಷ್ಟೀಕರಣವಂತೂ ಈ ಕೇವಲ ಈ ಸರ್ಕಾರದ ಏನ್ ಸಾಧನೆ ಅಂತ ಹೇಳ್ಬೋದು ಅಂದ್ರೆ ಬರೀ ತುಷ್ಟೀಕರಣ, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ತುಷ್ಟೀಕರಣ ಬಿಟ್ರೆ ಏನು ಕಾಣ್ಲಿಕ್ಕಲ್ಲ. ಬರೀ ಭ್ರಷ್ಟಾಚಾರದ ಸಾಧನೆ. ಅತಿ ಹೆಚ್ಚು ಸಾಲ ಮಾಡಿರುವಂಥ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಈ ಕರ್ನಾಟಕ ರಾಜ್ಯವನ್ನು ಸಾಲದ ಕೂಪಕ್ಕೆ ತಳ್ಳಿರುವಂಥ ಅತಿ ದೊಡ್ಡ ಅದು ಯಾವುದೇ ಅವಾರ್ಡ್ ಗಿನ್ನೀಸ್ ಇನ್ನೂ ಏನಾದರೂ ಮೇಲೆ ಇದ್ರು ಕೂಡ, ಅಥವಾ ಗಿನ್ನೀಸ್ ಅವರು ಹೇಗೂ ಬಂದಿದ್ದಾರೆ, ಅವ್ರಿಗೆ ಇದನ್ನು ತೋರಿಸ್ಬಿಟ್ಟು ಒಂದು ಗಿನ್ನೀಸ್ ಸರ್ಟಿಫಿಕೇಟ್ ತಗೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಸರ್ಕಾರದ ಸಾಧನಾ ಸಮಾವೇಶವನ್ನ ಟೀಕಿಸಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆರೋಪಗಳಿಗೆ ಸಾಧನಾ ಸಮಾವೇಶದ ವೇದಿಕೆಯಲ್ಲೇ ಟಾಂಗ್ ಕೊಟ್ಟರು ಕೃಷ್ಣ ಭೈರೇಗೌಡ. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಸ್ವಾಮಿ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀರಿ? ಕಳೆದ 3 ವರ್ಷಗಳಲ್ಲಿ ತಾವು ಮಾಡಿರ್ತಕ್ಕಂಥ ಸಾಧನೆ ಆದರೂ ಕೂಡ ಏನು? ರಾಜ್ಯದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವ? ಹೊಸ ಯೋಜನೆಗಳಿಗೆ ಏನಾದ್ರು ಕೊಟ್ಟಿದ್ದೀರಾ? ನಮ್ಮ ಇಡೀ ಸರ್ಕಾರದ ಸಚಿವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಹೋದ 5 ವರ್ಷ ನೀವು ಮಾಡಿದ್ದು ನಿಮ್ಮ ಯೋಗ್ಯತೆಗೆ 8,500, ನಾವು ಮಾಡಿದ್ದೀವಿ 2.5 ಲಕ್ಷ ಮಾಡಿದ್ದೀವಿ. ಆ ಜನಸೇವೆ ಸಮರ್ಪಣೆಯ ಪುರುಷಾರ್ಥಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದೇವೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ರಾಜಣ್ಣ ಮನೆಯಲ್ಲಿ ಸಿಎಂ ಔಪಚಾರಿಕ ಮಾತುಕತೆ, ಸಾಧನಾ ಸಮಾವೇಶದ ಬೆನ್ನಲ್ಲೇ ಮೀಟಿಂಗ್ ಸಸ್ಪೆನ್ಸ್. ಸಾಧನಾ ಸಮಾವೇಶಕ್ಕೆ ಹೋಗುವ ಮುನ್ನ ಸಿಎಂ ಆಪ್ತರೆಲ್ಲರೂ ಬೆಳಿಗ್ಗೆ ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರಿದ್ದರು. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮಂತ್ರಿಗಳಾದ HC ಮಹದೇವಪ್ಪ, ಜಮೀರ್ ಅಹಮದ್ ತಿಂಡಿ ತಿಂದು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಚರ್ಚೆ ಮಾಡಿದ್ರು. ಇನ್ನು ಸಮಾವೇಶ ಮುಗಿದ ಕೂಡಲೇ ಕ್ಯಾತ್ಸಂದ್ರದಲ್ಲಿರುವ KN ರಾಜಣ್ಣ ಮನೆಗೆ ಸಿಎಂ ಹೋಗಿದ್ರು. 20 ನಿಮಿಷಗಳ ಕಾಲ ರಾಜಣ್ಣ ಮನೆಯಲ್ಲಿದ್ದು ಕಾಫಿ ಕುಡಿದುಕೊಂಡು ಮಾತುಕತೆ ನಡೆಸಿದ್ರು. ತುಮಕೂರಿಗೆ ಹೋದಾಗ ರಾಜಣ್ಣ ಮನೆಗೆ ಸಿಎಂ ಭೇಟಿ ಮಾಮೂಲಿ ಆಗಿರೋದ್ರಿಂದ ಅಲ್ಲಿ ವಿಶೇಷ ಚರ್ಚೆಯೇನೂ ನಡೆದಿಲ್ಲ ಎನ್ನಲಾಗಿದೆ. ಹಾಗಿದ್ದರೂ ಸಾಧನಾ ಸಮಾವೇಶದ ಬೆನ್ನಲ್ಲೇ ಸಿಎಂ DCMಗೆ ದೆಹಲಿಯಿಂದ ಬುಲಾವ್ ಬರುತ್ತೆ ಎಂಬ ನಿರೀಕ್ಷೆಯನ್ನೂ ಕೈ ನಾಯಕರು ಇಟ್ಟುಕೊಂಡಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿರುವ ರಾಜಕೀಯ ಗೊಂದಲಗಳಿಗೆ ಪೂರ್ಣ ವಿರಾಮ ಬೀಳುತ್ತಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಒಂದ್ ಕಡೆ ಸರ್ಕಾರ ತನ್ನ ಸಂಕಲ್ಪವನ್ನ ಮಾಡಿದೆ, ಆ ಮೂಲಕವಾಗಿ ಯಾವ ಸ್ವರೂಪದಲ್ಲಿ ತನ್ನ ಸಾಧನೆಗಳನ್ನು ಇವತ್ತು ಹೇಳ್ಕೊಂಡಿದೆ. ಮುಂದಿನ 2 ವರ್ಷಗಳ ಆಡಳಿತವನ್ನು ಕೂಡ ಜನ ಪರೀಕ್ಷೆಗೆ ಒಳಪಡಿಸ್ತಾರೆ. ಇವರ ಸಂಕಲ್ಪ ಯಾವ ಸ್ವರೂಪದಲ್ಲಿ ಮುಂದಿನ ಚುನಾವಣೆಯಲ್ಲೂ ಕೂಡ ಗೆಲ್ಲುವಂತಹ ಸಂಕಲ್ಪ ಯಶಸ್ವಿ ಆಗುತ್ತೆ ಇಲ್ಲ ಅನ್ನೋದನ್ನು ನೋಡಬೇಕು.